ಉತ್ತರ ಕರ್ನಾಟಕದ ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ. ದಪಾಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು 1/4 ಕಿಲೋ ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ತೊಳೆದು ಈ ರೀತಿ ಮುಳ್ಳನ್ನ ತಗೊಂಡು ಒಂದು 4 ಭಾಗ ಕಟ್ ಮಾಡಿ ಮತ್ತೆ ನೀರಿನಲ್ಲಿ ಹಾಕಿ ಒಂದ್ಸಲ ಕ್ಲೀನಾಗಿ ತೊಳೆದು ಮತ್ತೆ ಸಪ್ರೇಟಾಗಿ ಮಾಡಿಡ್ತಿದ್ದೀನಿ. ಮಿಕ್ಸಿಗೆ ಶೇಂಗಾ, ಕೊಬ್ಬರಿ, ಎಳ್ಳು ಈ 3 ಸಾಮಗ್ರಿ ಹುರ್ಕೊಂಡು ಈ ರೀತಿ ಪುಡಿ ಮಾಡ್ಕೋಬೇಕು ಸ್ಮೂತಾಗಿ. ಬೆಳ್ಳುಳ್ಳಿ, ಹಸಿ ಶುಂಠಿ, 1 ಮೆಣಸಿನ್ಕಾಯಿ ಹಾಗೆ ಗ್ರೇವಿಗೋಸ್ಕರ ಟೊಮೆಟೊನ ಹಾಕೊಂಡು ಸ್ಮೂತಾಗಿ ರುಬ್ಕೋಬೇಕು. ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ಬದನೆಕಾಯಿನ ಹಾಕೊತಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ. ಒಂದು 50% ಆಗೋ ತನಕ ಇದನ್ನು ಈ ರೀತಿ ಹುರ್ಕೊಂಡು ತೊಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಎಣ್ಣೆ ಬದನೆಕಾಯಿ ಪಲ್ಯ. ಇದೇ ಎಣ್ಣೆಯಲ್ಲಿ ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಈರುಳ್ಳಿ ಕೆಂಪಾದ್ಮೇಲೆ ಇವಾಗ ನಾವು ರುಬ್ಬಿದಂತಹ ಟೊಮೆಟೊ ಪೇಸ್ಟು, ರೆಡ್ ಖಾರದ ಪುಡಿ, ಅರಿಶಿನ, ಹೋಮ್ ಮೇಡ್ ಮಸಾಲೆ ಖಾರ, ಧನಿಯಾ ಪೌಡರ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ. ಮೊದಲಿಗೆ ಈ ಎಲ್ಲ ಸಾಮಗ್ರಿ ಎಣ್ಣೆ ಸಪ್ರೇಟ್ ಆಗಬೇಕು. ಎಣ್ಣೆ ಸಪ್ರೇಟ್ ಆದಮೇಲೆ ಇಲ್ಲಿ ನಾನು ಇವಾಗ ನಾವು ಮಾಡಿದಂತಹ ಈ ಪುಡಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಈ ಬದನೆಕಾಯಿ ಕೂಡ ಹಾಕ್ತಿದ್ದೀನಿ. ಹೊತ್ತಬಾರ್ದು ಅಂತೇಳಿ ಇಲ್ಲಿ ಹುಣಸೆಹಣ್ಣಿನ ನೀರು ಹಾಕ್ತಿದ್ದೀನಿ. ನೀರು ಹಾಕಬಾರ್ದು, ಜಸ್ಟ್ ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಎಲ್ಲನೂ ಸೇರಿಸಿ ಎಣ್ಣೆ ಸಪ್ರೇಟ್ ಆಗೋ ತನಕ ಹಾಗೇ ಕುದಿಸ್ಕೋಬೇಕು. ಒಂದು 3 ನಿಮಿಷ ಮಾತ್ರ ಮುಚ್ಚಿಟ್ಟಿದ್ದ ಪೂರ್ತಿಯಾಗಿ ಎಣ್ಣೆ ರಿಲೀಸ್ ಆಗಿದೆ. ಈ ಟೈಮ್ನಲ್ಲಿ ಇದಕ್ಕೆ ಗ್ರೇವಿಗೋಸ್ಕರ ಬಿಸಿ ನೀರು, 1 ಚಮಚ ಬೆಲ್ಲ ಹಾಗೆ 1 ಚಮಚ ಕಸೂರಿ ಮೇಥಿ ಹಾಕೊಂಡು ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು 10 ನಿಮಿಷದನ್ನು ಕುದಿಸ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುವಂತಹ ಎಣ್ಣೆ ಬದನೆಕಾಯಿ ಪಲ್ಯ ರೆಸಿಪಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.